ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರೀ ಇವತ್ತಿನ ವಿಡಿಯೋ ವಿಶೇಷ ಏನಂದ್ರೆ ಸ್ವಲ್ಪ ಸ್ಟಿಚ್ ಮಾಡಿದ ಬ್ಲೌಸ್ ಇದ್ವು, ಅದೊಂದು ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡಿದ್ದೆ. ಭಾಳ ದಿನ ಆಗಿತ್ತು ಒಟ್ಟು ಸ್ಟಿಚ್ ಮಾಡಿದ್ದು ವಿಡಿಯೋ ಮಾಡಿಲ್ಲಾಗಿತ್ತು. ಬರೀ ಬ್ಲಾಗ್ ಇವನ್ನ ಮಾಡಿದ್ದೆ. ಹಾಗಾಗಿ ಇದು ಸ್ಯಾರಿ ಸಿಂಪಲ್ ಆದ್ರೂ ಬ್ಲೌಸು ಕಾಟನ್, ಅವ್ರೇನೂ ಇದು ಮಾಡಿಲ್ಲ, ಡಿಸೈನ್ಸ್ ಮಾಡಿಸಿಲ್ಲ, ಸಿಂಪಲ್ ಬ್ಲೌಸ್ ಹೊಲ್ಸಾರೆ. ಎಷ್ಟು ನೀಟಾಗಿ ಆಗ್ಯಾವಂದ್ರೆ ಕಾಟನ್ ಲೈನಿಂಗ್ ಹಾಕಿನಿ. ಇದು ಆಮೇಲೆ ಬಟ್ಟೆನೂ ಹೊರಗಿಂದು ಕಾಟನ್ ಐತಿ. ಯಾವಾಗಲೂ ನಾವು ಕಾಟನ್ ಲೈನಿಂಗ್ ಹಾಕುವಾಗ ಐರನ್ ಮಾಡಿ ಹಾಕಬೇಕು, ಸ್ಟಿಚ್ ಮಾಡೋಕ್ಕೆ ತೊಗೋಬೇಕು, ಅಂದ್ರೆ ಸ್ಟ್ರಿಂಕ್ ಆಗಲ್ಲ. ಹಾಗಾಗಿ ಇದು ಕಾಟನ್ ಎರಡು ಬಟ್ಟೆ ಆಗಿರೋದ್ರಿಂದ ಎಷ್ಟು ನೀಟಾಗಿ ಬ್ಲೌಸ್ ಬಂದಾವಂದ್ರೆ, ನನಗೆ ನಾರ್ಮಲ್ ಬ್ಲೌಸ್ ಅಷ್ಟು ನಾನು ವಿಡಿಯೋ ಮಾಡಲ್ಲ, ಬಟ್ ಈ ಬ್ಲೌಸ್ ನೋಡಿ ಬಿಡೋಕ್ಕಾಗಿಲ್ಲ ನನಗೆ. ಅಷ್ಟು ನೀಟಾಗಿ ಅಂದ್ರೆ ಅಷ್ಟು ನೀಟಾಗಿ ಎರಡು ಬ್ಲೌಸು ಫಿನಿಶಿಂಗ್ ಬಂದೈತಿ. ನನಗೂ ಇಷ್ಟ ಆಯ್ತು. ಇವೆರಡು ಪಿಕೋ ಪಾಲ್ಸ್ ಮಾಡೋಕೆ ಕೊಟ್ಟಿದ್ರು, ಅದನ್ನು ಕಂಪ್ಲೀಟ್ ಮಾಡಿ ಇಟ್ಟಿದ್ದೆ. ಇನ್ನೇನವರು ಒಯ್ಯಾಕ ಬರೋರು ಇದ್ರು, ಹಾಗಾಗಿ ಇದ್ರದ್ದೊಂದು ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡಿದೆ. ಇದ್ರ ಜೊತೆಗೆ ಮತ್ತು ಎಂಬ್ರಾಯ್ಡ್ರಿನೂ ಸೇರಿಸಿ ವಿಡಿಯೋ ಮಾಡೋಣ ಅಂಥೇಳಿ ಹಂಗೆ ಇಟ್ಟಿದ್ದೆ. ಇವತ್ತು ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ತು. ಇದು ಒಂದು ಬ್ಲೌಸು ರೆಡಿ ಮಾಡಿದ್ದೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಅವ್ರು ಬಂದು ಒಯ್ದುಬಿಟ್ರೆ, ಅದಕ್ಕೆ ಡಿಸೈನ್ ಹಾಕಿದ್ದಷ್ಟೇ ವಿಡಿಯೋ ಮಾಡೀನಿ. ಇದು ಒಂದು ಸಿಂಪಲ್ ಡಿಸೈನು. ನಾನು ಭಾಳಷ್ಟು ಸಲ ಹೇಳೀನಿ ಕಾಟನ್ ಲೈನಿಂಗ್ನ ಯೂಸ್ ಮಾಡಬೇಕು ಸ್ಟಿಚ್ ಮಾಡುವಾಗ ಅಂಥೇಳಿ. ಯಾಕಂದ್ರೆ ನೀಟ್ ಫಿನಿಶಿಂಗ್ ಬರಬೇಕಂದ್ರೆ ಕಾಟನ್ ಲೈನಿಂಗ್ ಇರಬೇಕು. ಅಂದರೆ ಈಗ ಎಲ್ಲರೂ ನಾರ್ಮಲಿ ಸಿಲ್ಕ್ ಬ್ಲೌಸ್ ಜಾಸ್ತಿ ಸ್ಟಿಚ್ ಮಾಡಿಸ್ತಾರೆ, ಅವಕ್ಕೆಲ್ಲ ಸ್ವಲ್ಪ ಕಾಟನ್ ಲೈನಿಂಗ್ ಇದ್ರೆ ನೀಟಾಗಿ ಬರ್ತೈತಿ. ಸಿಲ್ಕ್ ಆಗಲಿ ಕಾಟನ್ ಆಗಲಿ ಈ ಥರ ಕೆಲವೊಂದು ಫ್ಯಾಬ್ರಿಕ್ ಜಾರ್ತಾ ಇರ್ತಾವೆ. ಅಂಥದಕ್ಕೆಲ್ಲ ನಾವು ಜಾರ ಬಟ್ಟೆನ ನಾವು ಲೈನಿಂಗ್ ಕೊಟ್ಬಿಟ್ಟಿರ್ತೀವಿ ಮನೆಯಾಗಿರೋ ಬ್ಲೌಸ್ ಪೀಸ್ನ. ಬಟ್ ನಾವು ಎಷ್ಟು ಅಮೌಂಟ್ ಕೊಟ್ರೇನು, ಎಷ್ಟು ಅಮೌಂಟ್ ಹಾಕಿಸಿ ಎಂಬ್ರಾಯ್ಡ್ರಿ ಮಾಡಿಸಿದ್ರೆ ಏನೈತಿ, ಬಟ್ ಲೈನಿಂಗು ಸ್ವಲ್ಪ ನೀಟಾಗಿ ಇರೋದನ್ನ ಇದನ್ನು ಮಾಡಬೇಕು. ಕೆಲವೊಬ್ರು ನೋಡಿ ನಾನು 50 ರೂಪಾಯಿ ಲೈನಿಂಗಿಗೆ ನಾವು ಇದು ಮಾಡ್ತಿರ್ತೀವಿ, ಹಿಂಜರಿತಾ ಇರ್ತೀವಿ. ಅಷ್ಟು ರೊಕ್ಕ ಕೊಟ್ಟು ಸೀರೆ ತೊಗೊಂಡಿರ್ತೀವಂತ, ಅಷ್ಟು ರೊಕ್ಕ ಕೊಟ್ಟು ವರ್ಕ್ ಹಾಕ್ಸಿರ್ತೀವಂತ, ಜಸ್ಟ್ 50 ರೂಪೀಸಿಗೆ ಶಾಣಿತನ ಮಾಡ್ತಾ ಇರ್ತೀವಿ. ಇರಲಿ, ಹೆಣ್ಮಕ್ಳದ್ದು ಗುಣ ಅದು. ಬಟ್ ಈ ಥರ ಫಿನಿಶಿಂಗ್ ನೀಟಾಗಿ ಬರಬೇಕಂದ್ರೆ ಈ ಥರ ನಾನು ಸ್ಟಿಚ್ ಮಾಡಲಿಕ್ಕೆ ಅನುಕೂಲ ಆಗುವಂಗೆ ಮಾಡಿಕೊಡ್ಬೇಕಂತ ಒಂದು ವಿಡಿಯೋ ಮಾಡಿದ್ದೆ ನಾನು, ಇದು ನಿಮ್ಗೆ ತಿಳಿಲಿ ಅಂಥೇಳಿ. ನಾನು ಆಲ್ಮೋಸ್ಟ್ ಎಲ್ಲರ ಬ್ಲೌಸಿಗೂ ಕಾಟನ್ ಹಾಕಿರ್ತೀನಿ. ಈಗಂತೂ ಕೆಲವರು ಅಲ್ಲೇ ಹಾಕ್ಕೊಂಡು ನೀವತ್ತು ಹಾಕ್ಬಿಡ್ರಿ ಅಂತ ಹೇಳ್ತಿರ್ತಾರೆ. ಅಂಥವ್ರಿಗೆ ನಾನು ಹಾಕ್ಕೊಂಡು ಸ್ಟಿಚ್ ಮಾಡಿರ್ತೀನಿ. ಕೆಲವರು ಅವರು ತೊಗೊಂಡು ಬಂದಿರ್ತಾರೆ, ಅವರು ತೊಗೊಂಡು ಬಂದಿರೋ ಲೈನಿಂಗ್ ಒಳಗೆ ಸ್ಟಿಚ್ ಮಾಡಿಕೊಟ್ಟಿರ್ತೀನಿ. ಬ್ಲೌಸ್ ಪೀಸ್ ಕೊಟ್ಟರು ನಾವು ಸ್ಟಿಚ್ ಮಾಡಿಕೊಡ್ತೀವಿ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ನಿಮ್ಗೆ ಸ್ವಲ್ಪ ಐಡಿಯಾ ಬರಲಿ ಅಂಥೇಳಿ ಇದೊಂದು ವಿಡಿಯೋ ಮಾಡಿದ್ದೆ. ಇದು ಒಂದು ಸಿಂಪಲ್ ಡಿಸೈನ್ ಆಗಿತ್ತು. ಇದು ರನ್ನಿಂಗ್ ಡಿಸೈನ್ ಅಂತ ಹೇಳ್ಬೋದು. ಆಮೇಲೆ ಪದೇ ಪದೇ ರಿಪೀಟೆಡ್ ಆಗಿ ಹಾಕ್ತಾ ಇರ್ತೀನಿ. ಈ ಡಿಸೈನ್ ನೀವು ನೋಡಿರ್ಬೋದು, ಯಾಕಂದರೆ ಇದು ಅಮೌಂಟು ಕಡಿಮೆ ಆಗಿರ್ತೈತಿ, ಆಮೇಲೆ ಲುಕ್ ಆಗಿ ಬಂದಿರ್ತೈತಿ. ನೋಡೋಕೆ ಡಿಸೈನು ಚಲೋ ಐತಿ, ಬೆಳ್ಳಿ ಥರ. ಸೊ ಹಿಂಗಾಗಿ ಭಾಳ ಜನ ಈ ಡಿಸೈನ್ ಇಷ್ಟಪಡ್ತಾರೆ. ಇದ್ರ ಜೊತೆಗೆ ಇನ್ನೊಂದು 3-4 ಡಿಸೈನ್ ಅದ ರಿಪೀಟೆಡ್ ಡಿಸೈನು ಭಾಳ ಕಸ್ಟಮರ್ ಇಷ್ಟಪಡುವಂಥವು. ಸೊ ಹಾಗಾಗಿ ಇದು ನನ್ನ ಫ್ರೆಂಡ್ದು ಡಿಸೈನ್ ಬ್ಲೌಸು ಡಿಸೈನ್ ಮಾಡಿ ಸ್ಟಿಚ್ ಮಾಡಿದ್ದೆ. ನಾನು ಸ್ಟಿಚ್ ಮಾಡಿದ್ರೆ ಆಮೇಲೆ ಇದು ಮಾಡ್ಕೊಡ್ತೀನಿ, ಸ್ಟಿಚಿಂಗ್ ಆದಮೇಲೆ ಸ್ಟೋನ್ ಹಾಕ್ತೀನಿ. ಹಾಗಾಗಿ ಈಗ ಸ್ಟೋನ್ ಹಾಕಾಕತ್ತೀನಿ. ಅವರ ಸ್ಟಿಚ್ ಮಾಡ್ಕೊಳ್ಳೋರು ಇದ್ರಂದ್ರೆ ಡಿಸೈನ್ ಹಾಕಿ ಸ್ಟೋನ್ ಹಾಕಿ ಕೊಟ್ಟಿರ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ. ಈ ಬ್ಲೌಸ್ ಒಳಗೆ ನಿಮ್ಗೆ ಯಾವ ಬ್ಲೌಸ್ ಇಷ್ಟ, 3 ಬ್ಲೌಸ್ ಅದಾವು, ಬಟ್ ಅದರೊಳಗೆ ಯಾವ್ದು ಇಷ್ಟ ಆತಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನೆಕ್ಸ್ಟು ನಾನು ಒಂದಿಷ್ಟು ಡಿಸೈನ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿ, ಆಮೇಲೆ ಆರಿ ವರ್ಕ್ ಮಾಡಿ ಇಟ್ಕೊಂಡಿನಿ, ಅದ್ರದ್ದು ಹಾಕ್ತೀನಂತ ವಿಡಿಯೋ ನೋಡುವಂತ್ರಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಂತ. ಥ್ಯಾಂಕ್ ಯು ಸೋ ಮಚ್.